ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗುಲಾಬಿ ಗಿಡದ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಕೊಡ್ತೀನಿ. ನಾನು ನಿಮಗೆ ಹಲವಾರು ವಿಡಿಯೋ ಮಾಡಿದ್ದೀನಿ ಇಷ್ಟ ತನಕನೂ. ಆದರೆ ಹೊಸ ಸಬ್ಸ್ಕ್ರೈಬರ್ ಬಂದಾಗಲೂ ನನ್ನ ಕ್ವಶನ್ ಕೇಳ್ತಾ ಇರ್ತಾರೆ. ತುಂಬ ಜನ ಒಂದು 6-7 ತಿಂಗಳಿಂದ ಕೇಳ್ತಾ ಇದ್ದಾರೆ ಗುಲಾಬಿ ಗಿಡದ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಅಂತ. ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಗುಲಾಬಿ ಗಿಡಕ್ಕೆ ಬರುವಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ನಾನು ಈ ವಿಡಿಯೋದಲ್ಲಿ ಟಿಪ್ಸ್ ಮುಖಾಂತರ ಕೊಡ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ದಯಮಾಡಿ ಮರಿಬೇಡಿ. ಸರಿ, ಈಗ ವಿಡಿಯೋಗೆ ಹೋಗೋಣ. ನಾವು ನರ್ಸರಿಯಿಂದ ತಂದಾಗ ಗಿಡ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಹೂವು ಬರ್ತೈತೆ, ಸಿಕ್ಕಾಪಟ್ಟೆ ಮೊಗ್ಗಿರುತ್ತೆ, ಎಲ್ಲ ಚೆನ್ನಾಗೇ ಇರುತ್ತೆ. ನಾವು ಮನೆ ತಂದ್ರ ಮೇಲೆ ರೀಪಾಟ್ ಮಾಡಿದ ಮೇಲೆ ಒಂದು 6 ತಿಂಗಳು 3 ತಿಂಗಳು ಆದ್ರ ಮೇಲೆ ಆ ಗಿಡದಲ್ಲಿ 1-2 ಹೂವು ಬಂದ್ರ ಮೇಲೆ ಒಂದು ಹೂ ಬರೋದು ನಿಂತೋಗ್ಬಿಡುತ್ತೆ. ಇಲ್ಲಾಂದ್ರೆ ಏನೋ ಒಂದು ಕಾಯಿಲೆ ಬರುತ್ತೆ, ಇಲ್ಲ ಒಣಗಿ ಹೋಗುತ್ತೆ, ಸತ್ತೋಗುತ್ತೆ. ಹೂ ಒಂದೊಂದ್ಸತಿ ಮೊಗ್ಗು ಕೂಡ ಕರಟಿ ಹೋಗುತ್ತೆ, ಅಂದ್ರೆ ಸುಟ್ಟು ಹೋದಂಗಿರುತ್ತೆ. ಚಿಗುರು ಕೂಡ ಸುಟ್ಟು ಹೋಗ್ತಾರೆ. ಮೊನ್ನೆ ಒಬ್ರು ಕೇಳಿದ್ರು. ಇದೆಲ್ಲದಕ್ಕೂ ರೀಸನ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈ ಗುಲಾಬಿ ಗಿಡಕ್ಕೆ 5-6 ಗಂಟೆ ತನಕ ಬಿಸಿಲು ಬೇಕು. ಯಾವುದೇ ಥರದಲ್ಲಿ ಕಮ್ಮಿ ಆದರೆ ಇದರಲ್ಲಿ ಹೂವು ಬರೋದು ಕಮ್ಮಿ ಆಗುತ್ತೆ. ಇನ್ನೊಂದು ಕಾಲಕ್ಕೆ ಟೈಮ್ ಟು ಟೈಮ್ ಇದಕ್ಕೆ ಪ್ರೂನಿಂಗ್ ಮಾಡಬೇಕು, ಪಿಂಚಿಂಗ್ ಮಾಡಬೇಕು, ಗೊಬ್ಬರ ಹಾಕಬೇಕು, ಎಲ್ಲದೂ ಹಾಕಬೇಕು. ಈ ಸಮ್ಮರಲ್ಲಿ ಇದಕ್ಕೆ ಒಳ್ಳೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ನಿಮ್ಮ ಗಿಡಗಳು ಸರ್ವೈವ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಒಣಗಿ ಹೋಗೋ ಅಂಶ ಜಾಸ್ತಿ ಇರುತ್ತೆ. ಇದಕ್ಕೆ ಒಂದು ಪೊಟ್ಯಾಷಿಯಂ ಜಾಸ್ತಿ ಇದ್ದರೆ ಈ ಗಿಡದಲ್ಲಿ ಹೂವು ಚೆನ್ನಾಗಿ ಬರುತ್ತೆ. ಗುಲಾಬಿ ಗಿಡದಲ್ಲಿ ಪೊಟ್ಯಾಷಿಯಂ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಬಾಳೆಹಣ್ಣಲ್ಲಿರುತ್ತೆ. ಹಲವಾರು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಇದರಲ್ಲಿ ಎಷ್ಟು ಪೊಟ್ಯಾಷಿಯಂ ಇರುತ್ತೆ ಅಂತ. ಈ ಬಾಳೆಹಣ್ಣು ನಿಮ್ಮ ಹತ್ರ ಒಂದು 2-3 ಕಂಪ್ಲೀಟ್ ಆಗಿ ಹಣ್ಣಾಗಿದ್ದಿರುತ್ತಲ್ಲ, ಒಂಥರ ತಿನ್ನಕ್ಕೆ ಬಾರ್ದಿದ್ದ ಅಂಥ ಹಣ್ಣನ್ನು ಕಿವುಚ್ಬಿಟ್ಟು ನೀರಲ್ಲಿ ಇದು ಮಾಡಿ 2 ದಿವಸ ಇಟ್ಬಿಟ್ಟು ಗಿಡಕ್ಕೆ ನೀರು ಹಾಕಿದ್ರು, ಆ ನೀರನ್ನು ಹಾಕಿದ್ರು ಕೂಡ ಗಿಡದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಬಾಳೆಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ಆ ಪುಡಿನ ಬೇರೆ ಪುಡಿಗಳ ಜೊತೆಗೆ ಮಿಕ್ಸ್ ಮಾಡಿ ನಾವು ಅವಾಗವಾಗ 15-20 ದಿವಸಕ್ಕೊಂದ್ಸತಿ ಹಾಕ್ತಾ ಇದ್ರು ಕೂಡ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಬರುತ್ತೆ. ಯಾವುದೇ ಥರದಲ್ಲಿ ಹೂವು ಬರೋ ಗಿಡಗಳಿಗೆ ಪೊಟ್ಯಾಷಿಯಂ ತುಂಬ ಇಂಪಾರ್ಟೆಂಟ್. ಹಾಗೆ ಗುಲಾಬಿ ಗಿಡದಲ್ಲಿ ನಮಗೆ ಅದಕ್ಕೆ ಚೆನ್ನಾಗಿ ಚಿಗುರು ಬರಬೇಕು. ಚಿಗುರು ಬಂದ್ರಷ್ಟೇ ಅದರಲ್ಲಿ ಒಳ್ಳೊಳ್ಳೆ ಹೂವು ಬರುತ್ತೆ. ಚಿಗುರು ಬಂದಷ್ಟು ಹೂವು ಜಾಸ್ತಿ ಆಗ್ತಾ ಇರುತ್ತೆ. ಈ ಚಿಗುರು ಬರೋಕ್ಕೆ ನಮಗೆ ಸಪೋರ್ಟ್ ಮಾಡೋದು ಯಾವುದು ಅಂತ ಹೇಳಿದರೆ, ಕಾಫಿ ಪುಡಿ ಆಗಲಿ, ಟೀ ಪುಡಿ ಆಗಲಿ, ಇಂಥದ್ರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ. ಅಂಥದ್ದನ್ನು ನಾವು ಗಿಡಗಳಿಗೆ ಹಾಕ್ಬೋದು. ಈಗ ನೀವು ಟೀ ಕುಡಿತಿದ್ದೀರಾ, ಕಾಫಿ ಕುಡಿತಿದ್ದೀರಾ ಅಂದರೆ ನಿಮ್ಮ ಮನೇಲಿ ಖಂಡಿತವಾಗ್ಲೂ ಕಾಫಿ ಪುಡಿ, ಟೀ ಪುಡಿ ಇರುತ್ತೆ. ಕೆಲವರು ಟೀ ಕುಡಿಯೋ ಅಭ್ಯಾಸ ಇದ್ದವರು ನಾವು ಯೂಸ್ ಮಾಡಿರ್ತೀವಲ್ಲ ಟೀ ಪುಡಿನ, ಅದನ್ನು ಒಣಗಿಸ್ಬಿಟ್ಟು ಕೂಡ ಗಿಡಗಳಿಗೆ ಹಾಕ್ಬೋದು. ಹಾಗೆ ಎಗ್ ತಿನ್ನೋರ ಮನೇಲಿ ನಮಗೆ ಈ ಎಗ್ ಶೆಲ್ಸ್ ಇದ್ದೇ ಇರುತ್ತೆ. ತುಂಬ ಜನ ಇದನ್ನು ಬಿಸಾಕ್ತಾರೆ. ಇಲ್ಲಾಂದರೆ ಗುಲಾಬಿ ಗಿಡದ ಮೇಲೆ ಹಾಗೆ ಪಾಟಲ್ಲಿ ಹಾಕ್ತಾ ಇರ್ತಾರೆ. ಆ ಥರ ಹಾಕಬೇಡಿ. ಅದನ್ನ ಒಂದು ಸರ್ತಿ ತೊಳೆದ್ಬಿಟ್ಟು ಒಣಗಿಸಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿದ್ದನ್ನು ಗುಲಾಬಿ ಗಿಡಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಪುಡಿಗಿಂತ ಪೌಡ್ರ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಈಗ ಕೆಲವರು ನನ್ನ ಹತ್ರ ಕ್ವಶನ್ ಕೇಳ್ಬೋದು, ಅಕ್ಕ ನಾವು ಎಗ್ ತಿನ್ನಲ್ಲ, ನಾವೇನು ಮಾಡಬೇಕಂತ. ಎಗ್ ತಿನ್ನಲಾರ್ದಿದ್ದವ್ರಿಗೆ ಕೂಡ ಕ್ಯಾಲ್ಸಿಯಂ ಸಿಗುವಂಥದ್ದು ಒಂದು ಹೇಳ್ತೀನಿ ನಾನು. ಈ ಲಿಂಬೆ ಹಣ್ಣನ್ನು ಯೂಸ್ ಮಾಡೋರು, ಅಥವಾ ಕಿತ್ತಳೆ ಹಣ್ಣು, ಮೋಸಂಬಿ ಹಣ್ಣು ಇಂಥ ತಿನ್ನೋರು ಅದ್ರ ಸಿಪ್ಪೆನ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಈ ಕ್ಯಾಲ್ಸಿಯಂ ಇರೋದ್ರಿಂದ ಗುಲಾಬಿ ಗಿಡ ಸ್ಟ್ರಾಂಗ್ ಆಗಿರುತ್ತೆ, ಬಲವಾಗಿ ಬೆಳೆಯುತ್ತೆ, ಚಿಗುರು ಬರೋದು ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ. ಇದರಿಂದ ದೊಡ್ಡ ದೊಡ್ಡ ಗುಲಾಬಿ ಹೂ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆನಾ? ಇದನ್ನೆಲ್ಲ ನೀವು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇಲ್ಲ ನಮ್ಗೆ ಅಷ್ಟೆಲ್ಲ ತಾಳ್ಮೇಲೆ ಅಷ್ಟೊಂದು ಸಿಪ್ಪೆ ಇಲ್ಲ ಅಂತ ಹೇಳಿದರೆ ಅದನ್ನು 1-2 ಹಣ್ಣಿಂದ ಅದ್ರ ಪರವಾಗಿಲ್ಲ, ನೀರಲ್ಲಿ ಎಲ್ಲದು ಒಟ್ಟಿಗೆ ಮಿಕ್ಸ್ ಮಾಡಿ ಅದೊಂದು 2-3 ದಿವಸ ಇಟ್ಬಿಟ್ಟು ಆಮೇಲೆ ಗಿಡಗಳಿಗೆ ಹಾಕಿದ್ರು ಓಕೆ. ಇನ್ನೊಂದು, ನಿಮ್ಗೆ ಇವೆಲ್ಲ ಯಾವುದೂ ಸಿಕ್ಕಲಿಲ್ಲಪ್ಪ ಅಂತೇಳಿ ಸುಣ್ಣ ಅಂತೂ ಎಲ್ಲ ಊರಲ್ಲಿ ಸಿಕ್ಕತ್ತೆ. ಒಂಚೂರು ಸುಣ್ಣ ತೊಗೊಂಬಂದ್ಬಿಟ್ಟು 1 ಗ್ಲಾಸ್ ನೀರಲ್ಲಿ 1 ಚಿಟಿಕೆ ಅದನ್ನು ಸುಣ್ಣನ ಕರಗಿಸ್ಬಿಟ್ಟು ಆ ನೀರನ್ನು ಗಿಡಗಳಿಗೆ ಹಾಕಿದ್ರು ಕೂಡ ತುಂಬ ಸ್ಟ್ರಾಂಗ್ ಆಗಿ ಗಿಡಗಳು ಬೆಳೆಯುತ್ತೆ. ಮುಖ್ಯವಾಗಿ ಈ ನಮ್ಮ ಟೊಮೆಟೊ ಗಿಡಗಳು ಕೂಡ ಸುಣ್ಣ ತುಂಬ ಇಷ್ಟಪಡುತ್ತೆ. ಅಂದರೆ ಕ್ಯಾಲ್ಸಿಯಂ ಜಾಸ್ತಿ ಬೇಕಾಗೋಕ್ಕೆ ಅಂಥದ್ರೆ ಕ್ಯಾಲ್ಸಿಯಂ ಜಾಸ್ತಿ ಬೇಕಾಗೋ ಗಿಡಗಳಿಗೆ ಸುಣ್ಣ ಕೂಡ ಯೂಸ್ ಆಗುತ್ತೆ. ಈ ಸುಣ್ಣ ಒಂಚೂರು ನೀರಲ್ಲಿ ಕರಗಿಸ್ಬಿಟ್ಟು, ಒಂದು ಲೋಟ ನೀರಲ್ಲಿ ಒಂಚೂರು ಸುಣ್ಣ ಕರಗಿಸ್ಬಿಟ್ಟು ನಾವು ಮನುಷ್ಯರು ಕೂಡ ನಾವು ತಗೊಳ್ಬೋದು. ಇದರಿಂದ ನಮ್ಗೆ ಕ್ಯಾಲ್ಸಿಯಂ ಜಾಸ್ತಿ ಸಿಗುತ್ತೆ. ಈಗ ನಾನು ನೀವು 3-4 ಹೇಳಿದ್ನಲ್ಲ, ಇವೆಲ್ಲದನ್ನು ಒಂದು 10 ಲೀಟ್ರ್ ನೀರಲ್ಲಿ ನೆನೆಸ್ಬಿಡಿ. ಅಂದರೆ ಬಾಳೆಹಣ್ಣಿನ ಸಿಪ್ಪೆ, ಎಗ್ ಶೆಲ್ ಪೌಡರ್, ಲಿಂಬೆಹಣ್ಣಿನ ಸಿಪ್ಪೆ ಅಥವಾ ತರಕಾರಿ ಸಿಪ್ಪೆ ಇಂಥದ್ದೆಲ್ಲ ಹಾಕಿ ಈ
ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಈ ಥರ ನೀವು ಬಿಸಾಕೋ ಸಿಪ್ಪೆಗಳನ್ನೆಲ್ಲ ಒಂದು ಬಕೆಟಲ್ಲಿ ನೆನೆಸಿಡಿ. ಒಂದು 2-3 ದಿವಸ ನೆನೆಸಿಡಿ. ದಿನಕ್ಕೆ 2-3 ಸರ್ತಿ ಅದನ್ನು ಮಿಕ್ಸ್ ಮಾಡ್ತಾಯಿರಿ. ಅವಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ಶಕ್ತಿ ಎಲ್ಲ ನೀರಿಗೆ ಬರುತ್ತೆ. ಅದೊಂಥರ ಕಷಾಯ ಥರ ಆಗುತ್ತೆ, ಒಂದು ಸ್ವಲ್ಪ ದಪ್ಪವಾಗಿ. ಅದನ್ನು ನಾವು ಸೋಸಿಬಿಡಿ. ಅದು ಒಂದು ಸರ್ತಿ ಅಂದರೆ ಫಿಲ್ಟ್ರ್ ಮಾಡಿ 1 ಲೀಟ್ರ್ ನೀರಷ್ಟು ಇದು ಇದ್ದರೆ, ದ್ರಾವಣ ಸಿಕ್ಕಿದರೆ ಒಂದು 10 ಲೀಟ್ರಷ್ಟು ನೀರು ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಹಾಕ್ಬೋದು. ಮುಖ್ಯವಾಗಿ ಗುಲಾಬಿ ಗಿಡಕ್ಕೆ 15-20 ದಿವಸಕ್ಕೆ ಒಂದು ಸತಿ ಈ ನೀರನ್ನು ಹಾಕ್ತಾ ಇದ್ರೆ ನಿಮ್ಮ ಗುಲಾಬಿ ಗಿಡದಲ್ಲಿ ಸಿಕ್ಕಾಪಟ್ಟೆ ಹೂ ಬರೋದು ಮಾತ್ರ 100% ಶೂರ್. ಹಾಗೆ ನಾನು ಇಷ್ಟಕ್ಕೂ ಮುಂಚೆ ಹೇಳಿದೆ, ಟೈಮ್ ಟು ಟೈಮ್ ಅದನ್ನ ಪ್ರೂನ್ ಮಾಡಬೇಕಂತ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಪ್ರೂನ್ ಮಾಡಲ್ಲ, ಯಾವ ಟೈಮಿಗೆ ಮಾಡ್ಬೇಕಂತ ಗೊತ್ತಿರಲ್ಲ. ಒಂದು ಮಾರ್ಚಲ್ಲಿ ಮಾಡ್ಬೋದು, ಆಮೇಲೆ ನವಂಬರಲ್ಲಿ ಮಾಡ್ಬೋದು. ಬೇರೆ ಟೈಮಲ್ಲಿ ಸ್ವಲ್ಪ ಮಾತ್ರ ನಾವು ಅದನ್ನ ಪಿಂಚಿಂಗ್ ಮಾಡ್ತಾ ಇರೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸರಿ, ಈಗ ಈ ಲಿಕ್ವಿಡನ್ನು ಹೇಗೆ ಹಾಕೋದನ್ನು ಕೂಡ ನಾನು ಹೇಳ್ತೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಗಿಡ ಹೇಗಿತ್ತು ಹಾಗೆ ಹಾಕ್ಬಿಡ್ತಾ ಇರ್ತಾರೆ. ಆ ಥರ ಮಾಡಬೇಡಿ. ಗುಲಾಬಿ ಗಿಡದ ಸುತ್ತಲೂ ಆ ಉದುರಿದ ಎಲೆಗಳೆಲ್ಲ ತೆಗೆದುಬಿಡಿ. ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ, ಹಾಗೆ ಒಣಗಿದ ಕೊಂಬೆಗಳೇನಾದ್ರು ಇದ್ರೆ ಕಟ್ ಮಾಡಿಬಿಡಿ. ಸೊಪ್ಪೂರ ಇರುತ್ತೆ ನೋಡಿ, ಹೂವು ಬಂದು ಆಗೋಗಿದ್ದು ಅಂಥದ್ದೆಲ್ಲ ಕಟ್ ಮಾಡಿಬಿಡಿ. ಆಮೇಲೆ ಎಲ್ಲಿ ಕಟ್ ಮಾಡಿರ್ತೀವೋ ಅಂಥ ಜಾಗದಲ್ಲಿ ಸ್ವಲ್ಪ ಅದಕ್ಕೆ ಈ ಸಾಫ್ ಅಂತೇಳಿ ಫಂಗಿಸೈಡ್ ಸಿಕ್ಕುತ್ತೆ. ನಾ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಶಾಪ್ ಅದರಲ್ಲಿ ನೋಡಿ ನೀವು ತರಿಸ್ಕೊಂಡು ಇಟ್ಕೊಂಡಿರಿ. ಇಲ್ಲ ಅಂತೇಳಿದರೆ ಅರ್ಶಿನ ಪುಡಿ ಆಗಲಿ, ಲವಂಗದ ಪುಡಿ ಆಗಲಿ, ಇಂಥದ್ದೆಲ್ಲ ಆ ಪ್ಲೇಸಿಗೆ ಹಚ್ಚಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ಡೈಬ್ಯಾಕ್ ರೋಗ ಬರಲ್ಲ, ಅಂದರೆ ಗಿಡ ಒಣಗೋದಿಲ್ಲ. ಕೆಳಗಡೆಯಿಂದ ನಿಮ್ಗೆ 15-20 ದಿವಸ ಈ ಥರ ಸ್ಟ್ರಾಂಗ್ ಆಗಿರೋದು ಇದು ಸಿಕ್ಕುತ್ತೆ ನಮಗೆ, ಚಿಗುರು ಬರುತ್ತೆ. ಅಂದರೆ ನಾವು ಅದು ಗಿಡ ಎಲ್ಲ ಸುತ್ತಲೂ ಇದು ಮಾಡ್ಕೊಂಬಿಟ್ಟು ಕ್ಲೀನ್ ಮಾಡಿ ಮಣ್ಣನ್ನು ಲೂಸ್ ಮಾಡಿ ಆಮೇಲೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಬೇಕು. ಒಂದು ವೇಳೆ ಮಣ್ಣು ತುಂಬ ಒಣಗಿ ಹೋಗಿದೆ ಅಂತೇಳಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒದ್ದೆ ಮಾಡ್ಕೊಂಡು ಆಮೇಲೆ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿ. ಇದರಿಂದ ಗಿಡಗಳ ಬೇರಿಗೆ ಪ್ರಾಬ್ಲಮ್ ಆಗಲ್ಲ. ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಹಾಕ್ತಾಯಿದ್ರೆ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ವರ್ಮಿ ಕಾಂಪೋಸ್ಟ್ ಇದ್ದರೂ ಕೂಡ ನೀವು ಹಾಕ್ಬೋದು, ಕೌಡಂಗ್ ಕಾಂಪೋಸ್ಟ್ ಕೂಡ ಹಾಕ್ಬೋದು. ಇದ್ರ ಲಿಂಕ್ ಕೂಡ ನಾನು ಶಾಪ್ ಅನ್ನೋ ಒಂದು ಆಪ್ಷನ್ ಬರುತ್ತಲ್ಲ ನಿಮಗೆ, ಈ ವಿಡಿಯೋದ ಹತ್ರ ಕಾಣಿಸ್ತಾ ಇರುತ್ತೆ ನೋಡಿ ಶಾಪಿಂಗ್ ಅಂತ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ನಾನೆಲ್ಲ ಕೆಲವೊಂದು ಐಟಮ್ಸ್ ಕೊಟ್ಟಿರ್ತೀನಿ, ಅದನ್ನು ನೀವು ತರಿಸ್ಕೊಂಡ್ಬಿಟ್ಟು ಯೂಸ್ ಮಾಡಿ. ಅಂದರೆ ಮಿತ್ರದಲ್ಲಾಗಲಿ ಅಥವಾ ನಮ್ಮ ಫ್ಲಿಪ್ಕಾರ್ಟಲ್ಲಾಗಲಿ ಇರೋವಂಥದ್ದು ನಾನು ಯೂಸ್ ಮಾಡೋ ಕೆಲವೊಂದು ಐಟಮ್ಸ್ ಎಲ್ಲ ನಿಮ್ಗೆ ಅದ್ರಲ್ಲಿ ಕೊಟ್ಟಿರ್ತೀನಿ. ಅದನ್ನ ತರಿಸ್ಕೊಂಡು ಹಾಕ್ಬೋದು. ತುಂಬ ಜನ ಕೇಳ್ತಾ ಇರ್ತಾರೆ ನನ್ನ ಹತ್ರ, ಆ ಗೊಬ್ಬರ ಎಲ್ಲಿ ಸಿಕ್ಕತ್ತಕ್ಕ, ಈ ಗೊಬ್ಬರ ಎಲ್ಲಿ ಸಿಕ್ಕತ್ತಕ್ಕ ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ಯೂಸ್ ಆಗುತ್ತೆ. ಹಾಗೆ ಈ ಗಾರ್ಡನ್ ಟೂಲ್ಸ್ ಆಗಲಿ, ಬೇರೆ ಏನಾದರೂ ಆಗಲಿ ಅಂಥದ್ದು ಕೂಡ ನಾನು ನಿಮಗೆ ಆವಾಗವಾಗ ಲಿಂಕ್ ಕೊಡ್ತಾ ಇರ್ತೀನಿ, ಅದನ್ನು ನೋಡಿ ತರಿಸ್ಕೊತಾ ಇರಿ. ಓಕೆನಾ? ಈ ಎಪ್ಸಮ್ ಸಾಲ್ಟ್ ಕೂಡ ಲಿಂಕ್ ನಾನು ಕೊಡ್ತೀನಿ, ಅದರಲ್ಲೇ ಅದನ್ನು ತರಿಸ್ಕೊಳ್ಳಿ. ತುಂಬ ಜನರಿಗೆ ಅದು ಎಲ್ಲಿ ಸಿಕ್ಕುತ್ತೆ ಅಂತ ಗೊತ್ತಿರಲ್ಲ. ಈ ಫ್ಲಿಪ್ಕಾರ್ಟಲ್ಲಿ ಸಿಕ್ಕುತ್ತೆ, ನಿಮ್ಗೆ ಹುಡ್ಕೋಕ್ಕಾಗ್ಲಾರ್ದಿದ್ದು ನಾನು ಡೈರೆಕ್ಟಾಗಿ ಕೊಟ್ಟಿರ್ತೀನಿ. ಆ ಲಿಂಕ್ ನೀವು ಕ್ಲಿಕ್ ಮಾಡಿ ತರಿಸ್ಕೊಬೋದು. ಅದು ನಿಮಗೆ ಫ್ಲಿಪ್ಕಾರ್ಟಿಂದ ಬರೋದಕ್ಕೋಸ್ಕರ ಯಾರು ಚೀಟ್ ಮಾಡೋಕ್ಕೇನಾಗಲ್ಲ. ಒಂದು ವೇಳೆ ನಿಮ್ಗೆ ಇಷ್ಟ ಆಗ್ಲಾರ್ದಿದ್ದು ಅದು ವಾಪಸ್ ಕೂಡ ಕಳ್ಸೋಕ್ಕೆ ಸಾಧ್ಯತೆ ಇರುತ್ತೆ. ನಾವೇನು ಮೋಸ ಹೋಗೋ ಅಂಥದ್ದು ಏನಿರಲ್ಲ, ಅದು ಬೇರೆ ಯಾರೂ ಕಳಿಸ್ಕೊಡೋದಲ್ಲ. ಇದು ಫ್ರೆಂಡ್ಸ್ ಈ ಗುಲಾಬಿ ಗಿಡದ ಬಗ್ಗೆ ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ಎಲ್ಲ ಹೇಳಿದ್ದೀನಿ ನಿಮಗೆ. ಅಂದರೆ ಗುಲಾಬಿ ಗಿಡ ತಂದ್ರ ಮೇಲೆ ಎಲ್ಲಿ ಇಡಬೇಕು, ಅದಕ್ಕೆ ಜಾಸ್ತಿ ಎಷ್ಟು ಇದು ಬೇಕು ಅಂತ, ಅಂದರೆ ಬಿಸಿಲು ಬೇಕಂತ ನಾನು ಹೇಳಿದ ಇಷ್ಟು ಮುಂಚೆ ಸುಟ್ಟು ಹೋಗೋ ಕಾರಣ ಇರುತ್ತೆ. ಅನ್ನೋದಕ್ಕೆ ರೀಸನ್ ಹೇಳಕ್ಕೆ ಮರ್ತೋಯ್ತು, ನನಗೆ ಹೇಳ್ತಾ ಇದ್ದೀನಿ. ಜಾಸ್ತಿ ಕಂಪೋಸ್ಟ್ ಹಾಕಿದರೆ ಗಿಡದ ಚಿಗುರಾಗಲಿ ಮೊಗ್ಗಾಗಲಿ ಒಣಗಿ ಹೋಗ್ತಾ ಇರುತ್ತೆ. ಜಾಸ್ತಿ ಕಂಪೋಸ್ಟ್ ಹಾಕೋಕ್ಕೆ ಹೋಗಬೇಡಿ. ನೀರನ್ನು ಬೇಕಾದರೆ 2 ಹೊತ್ತು ಹಾಕಿ, ಯಾಕಂದ್ರೆ ಈಗ ತುಂಬ ಸಮ್ಮರ್ ಅಲ್ವಾ, ಅದಕ್ಕೋಸ್ಕರ. ಬೇರೆ ಟೈಮಿಗಾದ್ರೆ 1 ಟೈಮ್ ಸಾಕಾಗುತ್ತೆ. ಈಗ ನೀವು ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಹಾಕಿ, ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ಮಣ್ಣು ಒಣಗಿದ್ರಷ್ಟೇ ನೀರು ಹಾಕಿ. ಇದು ಫ್ರೆಂಡ್ಸ್ ಹೀಗೆಲ್ಲ ನೀವು ನೋಡಿಕೊಂಡ್ರೆ ನಿಮ್ಮ ಗಿಡದಲ್ಲಿ ಕೂಡ ಕಂಪ್ಲೀಟಾಗಿ ಹೂವು ಬರುತ್ತೆ. ನೆಕ್ಸ್ಟ್ ವಿಡಿಯೋ